ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಪವಿತ್ರ ವೇದಿಕೆ ಮೂಲಕ ಸ್ಮರಿಸ್ತಾ ಇವತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ವತಿಯಿಂದ ಮತ್ತು ಭೀಮ್ ಆರ್ಮಿ ಸಂಘಟನೆ ಇವತ್ತು ಬಿಜಾಪುರ ಸಮಿತಿ ವತಿಯಿಂದ ಇವತ್ತು ಏಕಕಾಲಕ್ಕೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ವಿಚಾರದಲ್ಲಿ ನಡೀತಕ್ಕಂಥ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಗವಾಯಿ ಸಾಹೇಬರ ಮೇಲೆ ಇವತ್ತು ಎಸತಕ್ಕಂಥ ಅಮಾನವೀಯ ಘಟನೆಯನ್ನ ಖಂಡಿಸಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಾವು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ನನ್ನ ಜಿಲ್ಲೆಯ ಅವರಿವರೆನ್ನದೇ ಎಲ್ಲ ನನ್ನ ಭೀಮ್ ಆರ್ಮಿ ಸಂಘಟನೆಯವರಾಗಿರ್ಬೋದು ಮತ್ತು ನನ್ನ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಎಲ್ಲ ನನ್ನ ಹೋರಾಟಗಾರ ಬಂಧುಗಳಲ್ಲಿ ಈ ವೇದಿಕೆ ಮೂಲಕ ಮೊಟ್ಟ ಮೊದಲಾಗಿ ಕ್ರಾಂತಿಕಾರಿ ಜೈ ಭೀಮ್ ನಮನಗಳನ್ನು ಮೊದಲಾಗಿ ಎಲ್ಲರಿಗೆ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಬಂಧುಗಳೇ, ಇವತ್ತು ನಾವು ಯಾಕೆ ಕೂಡಿದ್ದೇವೆ, ಯಾವ ಕಾರಣಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ? ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು 80 ವರ್ಷ ಗತಿಸಿತು. ಆ 80 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಅಂಗಗಳು ಇವತ್ತು ಕಾರ್ಯಾಂಗ, ಶಾಸಕಾಂಗ ಸೆಪರೇಟ್ ಆಗಿರ್ತಕ್ಕಂಥದ್ದು. ಇವತ್ತು ನ್ಯಾಯಾಂಗ, ಇಡೀ ನ್ಯಾಯಾಂಗದ ಇತಿಹಾಸದಲ್ಲಿ ಪೊಲೀಸರವ್ರು ನಿಂದ್ರಂತ ಹೇಳಿ ಯಾರವರು ಇತಿಹಾಸದಲ್ಲಿ ಇಲ್ಲಿಯವರೆಗೂ ಕೂಡ ಒಬ್ಬನು ಕೂಡ ಇವತ್ತು ಬೌದ್ಧರು ಅನ್ಸ್ಕೊಂಡಿರ್ತಕ್ಕಂಥವ್ರು ಪಕ್ಷ ಅನ್ಸ್ಕೊಂಡ್ರವರು ಆಗಿರಲಿಲ್ಲ. ಆದರೆ ತಮ್ಮ ಕ್ರಮಬದ್ಧವಾಗಿರ್ತಕ್ಕಂಥ ತಮ್ಮ ಜಾಣ್ಮೆಯಿಂದ ತಮ್ಮ ಪಾಂಡಿತ್ಯದಿಂದ ಇವತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸನ್ಮಾನ್ಯ ಶ್ರೀ ಬಿ.ಆರ್. ಗವಾಯಿ ಸಾಹೇಬರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದನ್ನ ಈ ದೇಶದ ಕೋಮುವಾದಿಗಳಿಗೆ, ಈ ದೇಶದ ಮನುವಾದಿಗಳಿಗೆ, ಈ ದೇಶದ ಯಥಾಸ್ಥಿತಿವಾದಿಗಳಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ವಿಶೇಷವಾಗಿ RSS ಮತ್ತು ಬಿಜೆಪಿ ಅಂತಹ RSS ನಂತ ಸಂಘಕ್ಕೆ, ಬಿಜೆಪಿ ಅಂತ ಪಕ್ಷಕ್ಕೆ ಇದನ್ನ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿರ್ತಕ್ಕಂಥ ಅಮಾನವೀಯತೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದಿಂದಾಗಿ ಈ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಗವಾಯಿ ಅವರ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದೇನೆ ಅವ್ರ ಮೇಲೆ ಎಸೆದು ನಮ್ಮಂತವ್ರ ಮೇಲೆ ವಿನಾಕಾರಣ ನೋವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಹೇಗಾಗಿದೆ RSS ನವರಿಗೆ, ಹೇಗಾಗಿದೆ ಯಥಾಸ್ಥಿತಿವಾದಿಗಳಿಗೆ ಅಂತಂದ್ರೆ ಬಾಬಾ ಸಾಹೇಬರು ಬರೆದಿರತಕ್ಕಂಥ ಸಂವಿಧಾನವನ್ನ ಗೌರವಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇದು ಸಮಾನತೆ, ಇದು ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಬದುಕಬೇಕು ಅಂತಕ್ಕಂಥದ್ದಲ್ಲ. ಇದು RSS ನವರಿಗೆ, ಬಿಜೆಪಿ ಅವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಸಂವಿಧಾನದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ತಳ ಸಮುದಾಯದ ಒಬ್ಬ ವ್ಯಕ್ತಿ ಸ್ಥಾನಕ್ಕೆ ಬಂದಿದ್ದಾನೆ ಅಂತ ಹೇಳಿ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇದು ಮುಂದುವರೆದು ನನ್ನ ಖಾರವಾಗಿರ್ತಕ್ಕಂಥ ಭಾಷೆಯಲ್ಲಿ ಹೇಗಾಗಿದೆ ಅನ್ನೋದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ತರನಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಶ್ರೇಷ್ಠವಾದಂತ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮನೋವಾದಿ ಏನು RSS ನಲ್ಲಿ ಇರ್ತಕ್ಕಂಥ ಒಂದು ಚೇಳ, ಒಂದು ಬಾಬಾ ಸಾಹೇಬರ ಅನ್ಯಾಯ ಆದಂತ ಗವಾಯಿ ಅವರಿಗೆ ಸರ್ ಅವರಿಗೆ ಒಂದು ಶೂ ಅನ್ನ ಎಸ್ತಾನೆ. ಅರೆ ಬೋಳಿ ಮಗನೇ, ನೀನು ಶೂ ಎಸ್ತಿದ್ದು ಏನ್ ಗವಾಯಿ ಅವರಿಗೆಲ್ಲ, ಈ ದೇಶದಲ್ಲಿ ನಮ್ಮ ತಂದೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎನ್ನ ಸೂ ಎಸದೆ. ಬೋಳಿ ಮಗನೇ, ನೀನೇನು ಏನು ಸೂ ಎಸೆದು ಏನು ಒಗದಿಯಲ್ಲ. ಗವಾಯಿ ಅವರು ದೊಡ್ಡ ಮನಸ್ಸು ಮಾಡಿ ಬುದ್ಧರ ಒಂದು ತತ್ವದಡಿಯಲ್ಲಿ ಇದ್ದಂಥವ್ರು ನಿನ್ನ ಕ್ಷಮಿಸಿರಬಹುದು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಭೀಮ ಸೈನಿಕರು ನಿನ್ನನ್ನು ಕ್ಷಮಿಸೋದಿಲ್ಲ. ನಿನ್ನ ಗಲ್ಲಿಗೆ ಹಾಕುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿವರೆಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಭೀಮ ಸೈನಿಕರಿಗೆ ವಂದನೆ ಹೇಳುತ್ತಾ ನನ್ನೆಲ್ಲ ಮಾತನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ಬನದಿಂದ ಇವತ್ತಿನ ದಿವಸ ಈ ಒಂದು 6/10/2025 ಒಂದು ನಮ್ಮ ದಲಿತ ಒಬ್ಬ ಮುಖ್ಯ ನ್ಯಾಯಾಧೀಶರ ವಿಚಾರವಾಗಿ ಮಾತನಾಡಿದಂಥ
ಕಿಶೋರ್ ಅವರಿಗೆ ವಿರುದ್ಧ ಇವತ್ತಿನ ದಿವಸ ನಾವೊಂದು ಪ್ರತಿಭಟನೆ ಮುಖಾಂತರ ಹೋರಾಟ ಮಾಡಿದ್ದೀವಿ. ಕಾರಣ ಎಷ್ಟೇ, ಒಬ್ಬ ದಲಿತ ಒಬ್ಬ ಉನ್ನತ ಸ್ಥಾನದಲ್ಲಿ ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡು ಇವತ್ತಿನ ದಿವಸ ಒಬ್ಬ ಕಿಶೋರ್ ಅನ್ನೋನು ಮನುವಾದಿ RSS ಚೀಲ ಅಂತವನು ಇವತ್ತಿನ ದಿವಸ ಶೂ ಎಸಗುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ದಲಿತ ಅನ್ನೋ ಒಂದು ವಿಚಾರ ಉನ್ನತ ಹುದ್ದೆಯಲ್ಲಿ ಅದಾನ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇದನ್ನ ಮಾಡಿದಂಥ ಕೃತ್ಯ ಐತಿ. ಹೀಗಾಗಿ ಕೂಡಲೇ ಅವನಿಗೆ ಶಿಕ್ಷೆ ಜೊತೆ ಅವನಿಗೆ ಒಂದು ಉಗ್ರವಾದಂಥ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆ ಆಗುವಂಥ ವಿಚಾರ ಆಗಬೇಕು. ಇಲ್ಲ ಅಂದರೆ ಇನ್ನೂ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇದೇ ಒಂದು 16 ತಾರೀಕಿಗೆ ಒಂದು ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ. ಈ ಒಂದು ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿ ಒಂದು ಬಿಜಾಪುರ ಬಂದ್ ಕರೆ ಕೊಡ್ತಾ ಇದ್ದೇವೆ. ಹಿಂದುಳಿದವ್ರ ಯಾಕೆ ದೌರ್ಜನ್ಯ ಆಗ್ತಿದೆ? ವೀಕ್ನೆಸ್ ಭಾಳ ಇದೆ. ಯಾರ ಹಿಂದುಳಿದವರ ಮೇಲೆ ಯಾಕೆ ದೌರ್ಜನ್ಯಗಳು ಜಾಸ್ತಿ ಆಗ್ತಿದೆ? ಹಿಂದೂಗಳೆಲ್ಲ ದಲಿತ ಅನ್ನೋ ಕಾರಣಕ್ಕೆ ಹಿಂದುಳಿದ ವರ್ಗಕ್ಕೆ, ಯಾಕಂದ್ರೆ ಅವ್ರು ಉನ್ನತ ಸ್ಥಾನದಲ್ಲಿ ಹೋದ್ರೆ ಇವ್ರಿಗೆ ಆಗ್ತಾ ಇರಲ್ಲ. ಅವರೇ ಒಂದು 18% ಜನ ಇವತ್ತಿನ ದಿವಸ ಉನ್ನತ ಸ್ಥಾನ ಇದ್ದವರು, ಇವತ್ತಿನ ದಿವಸ ನಾವು 82% ಇದ್ದವ್ರಿಗೆ ಅವ್ರಿಗೆ ಉರಿತಾ ಇದೆ. ಈಗ ಈ ಕಾರಣಕ್ಕಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ದಲಿತರು ಏನಾದ್ರು ಒಂದು ಹುದ್ದೆ ತಗೊಂಡ್ರೆ ಅವ್ರಿಗೆ ಉರಿತಾ ಇದೆ. ಅದಕ್ಕೆ ಏನಿದ್ರು ಅವರು ರಾಜಕೀಯ ಚುಕ್ಕಾನೆ ಅವರೇ ಹಿಡಿಬೇಕು, ನಾವು ಮಾಡ್ಬೇಕು ಅನ್ನೋ ವಿಚಾರ ಅವರಲ್ಲಿ ಇತ್ತು. ಆ ಕಾರಣಕ್ಕಾಗಿ ಮಾಡ್ತಾರೆ. ಅಧಿಕಾರಿ ಭಾಸ್ಕರ್ ಪ್ರಸಾದ್ ಅವರ ಬಗ್ಗೆ ಒಂದು ಸಮರ್ಥನೆ ಮಾಡ್ಕೊತಿದ್ದಾನೆ. ಅವೊಬ್ಬ ನಾಲಾಯಕ IPS ಅಂತ ಹೇಳ್ಬೋದು. ಯಾಕಂದ್ರೆ IPS ಹುದ್ದೆ ಪಡಿಬೇಕಾದ್ರೆ ಇವತ್ತಿನ ದಿವಸ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ಮುಖಾಂತರ IPS ಹುದ್ದೆ ಬಂದಿರ್ತಾರೆ. ಇವತ್ತಿನ ದಿವಸ ವಿಜಯ್ ಭಾಸ್ಕರ್ ಬಗ್ಗೆ ಒಂದು ಅವ ಅಂತವಲ್ಲ ಅನ್ನೋ ಒಂದು ಆಹ್ವಾನ ಹೇಳ್ತಾ ಇದ್ದಾನೆ. ಅದಕ್ಕೆ ಕೂಡಲೇ ಅವ್ರಿಗೂ ಸಹಿತ ಒಂದು ಕಠಿಣ ಕ್ರಮ ತಗೋಬೇಕಂತಂದು ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ.